ವೀಕ್ಷಕರೇ, ಧನುರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಡಿಸೆಂಬರ್ ತಿಂಗಳು ವರ್ಷದ ಕೊನೆ ತಿಂಗಳು ಮತ್ತೆ ಹೊಸ ವರ್ಷದ ಆರಂಭದಲ್ಲೂ ಕೂಡ ನಾವಿದ್ದೀವಿ. ಈ ವರ್ಷದ ಕೊನೆ ನಿಮಗೆ ತುಂಬಾ ಉತ್ತಮವಾದಂತಹ ಫಲ ಸಿಗುತ್ತಾ, ಆರಂಭ ನಿಮಗೆ ತುಂಬಾ ಉತ್ತಮವಾಗಿರುತ್ತಾ ಅನ್ನುವಂತಹ ಧನಪ್ರಾಪ್ತಿ ಯೋಗ ಇದೆಯಾ? ನಿಮ್ಮ ಬಹಳಷ್ಟು ಒಂದು ಪ್ರಶ್ನೆಗಳಿಗೆ, ಬಹಳಷ್ಟು ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋದ ಕೊನೆ ತನಕ ನೋಡಿ, ಅಂದ್ರೆ ನಿಮಗೆ ಈ ವಿಡಿಯೋನು ನಿಮ್ಗೆ ಅರ್ಥ ಆಗುತ್ತೆ ಮತ್ತೆ ಮಾಹಿತಿಗಳು ಸುಲಭವಾಗಿ ತಿಳಿತದೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವೀಕ್ಷಕರೇ. ಧನುರಾಶಿಯವರ ಜನ್ಮ ನಕ್ಷತ್ರಗಳು: ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಈ ಧನುರಾಶಿ ಅಂಡರ್ನಲ್ಲಿ ಬರುತ್ತೆ. ಈ ರಾಶಿಯ ಲಾಂಛನ ಬಿಲ್ಲು, ರಾಶಾಧಿಪತಿ ಗುರು, ಅಗ್ನಿ ತತ್ವ, ಪೂರ್ವ ದಿಕ್ಕು, ಪುರುಷಲಿಂಗ, ಕ್ಷತ್ರಿಯ ವರ್ಣ, ಕ್ರೂರ ಸ್ವಭಾವ, ಪುಷ್ಯರಾಗ ಈ ರಾಶಿಯ ರತ್ನ ಆಗಿರತಕ್ಕಂಥದ್ದು. ಹಳದಿ ಮತ್ತು ಕೆಂಪು ಅದೃಷ್ಟದ ಬಣ್ಣ. ಗುರುವಾರ ಮತ್ತು ಭಾನುವಾರ ಅದೃಷ್ಟದ ದಿನ. ಮಹಾವಿಷ್ಣು ಅದೃಷ್ಟದ ದೇವತೆ ಆಗಿರತಕ್ಕಂಥದ್ದು. 3, 1, 4, 5 ಅದೃಷ್ಟದ ಸಂಖ್ಯೆಗಳಾದ್ರೆ 3, 12, 21 ಹಾಗೂ 30ನೇ ತಾರೀಕು ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಇನ್ನು ಮೇಷ, ಸಿಂಹ ಮಿತ್ರ ರಾಶಿಗಳಾದ್ರೆ ಕಟಕ, ವೃಶ್ಚಿಕ, ಮೀನ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಧನುರ್ ರಾಶಿಯವರಂದ ತಕ್ಷಣ ಯಾವತ್ತಿಗೂ ವಿದ್ವಾಂಸರು, ಬಹಳಷ್ಟು ವಿದ್ಯೆಗಳನ್ನ ಅರಿತವರು, ಬಹಳಷ್ಟು ವಿಷಯಗಳನ್ನ ತಿಳಿದವರು, ಸಮಯ ಪ್ರಜ್ಞೆ ಇರತಕ್ಕಂಥವ್ರು, ಸಮಯಕ್ಕೆ ಅನುಸಾರವಾಗಿ ಹೊಂದಿಕೊಳ್ಳುವಂತಹ ವ್ಯಕ್ತಿಗಳು, ಜೊತೆಗೆ ಸ್ವತಂತ್ರವಾಗಿ ಯೋಚನೆ ಮಾಡತಕ್ಕಂತಹ ಬುದ್ಧಿಯುಳ್ಳವರು. ಬಹಳಷ್ಟು ಶಾರ್ಪ್ನೆಸ್ ಇರುತ್ತೆ ಒಳಗಡೆನೆ. ಹೊರಗಡೆ ಏನ್ ಮಾತಾಡ್ತಾ ಇದ್ದಾರೆ ಹಾಗಿರಲ್ಲ, ಅವರು ಒಳಗಡೆನೆ ಏನೋ ಒಂದು ಓಡ್ತಾ ಇರುತ್ತೆ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಹಾಗಾಗಿ ಸ್ವತಂತ್ರವಾಗಿ ಯೋಚನೆ ಮಾಡತಕ್ಕಂಥದ್ದು. 100 ಜನ 100 ತರ ಹೇಳಿದ್ರು ಅಂತಿಮವಾಗಿ ಅವರಿಗೆ ತಿಳಿದಿರತಕ್ಕಂಥದ್ದನ್ನೇ ಒಂದು ಕೊನೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ವ್ಯಕ್ತಿಗಳು. ಜೊತೆಗೆ ಬೇರೆಯವರ ಮೇಲೆ ವಿಶ್ವಾಸವನ್ನ ಅತಿಯಾಗಿ ನಂಬುವಂಥದ್ದು, ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸಿರುವಂಥದ್ದು ಎಷ್ಟೋ ಇದೆ. ಯಾರನ್ನು ನಂಬಿಡೋದು, ದುಡ್ಡು ಕೊಡೋದು, ಮನಸ್ಸು ಕೊಡೋದು, ಅಥವಾ ಇನ್ನಿತರ ವಿಚಾರಗಳಿಗೆ ದೈನಂದಿನ ಜೀವನದಲ್ಲಿ ಅನೇಕ ವಿಚಾರಗಳಲ್ಲಿ ನೀವು ಏನು ಜನರಿಗೆ ನಂಬಿರ್ತೀರಿ ಆ ವಿಶ್ವಾಸವನ್ನ ಜನರು ಇಟ್ಕೊಂಡಿಲ್ಲ ಅನ್ನುವಂತಹ ಬೇಸರ ನಿಮಗಿದೆ. ಈ ಮಾಹಿತಿಗಳು ನಿಮಗೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಡಿಸೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ನೋಡಿ ಸ್ವಲ್ಪ ಈ ಪ್ರಯಾಣ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಇರತಕ್ಕಂತಹ ಸನ್ನಿವೇಶಗಳಿದೆ. ಕೆಲಸದ ನಿಮಿತ್ತ ಇರ್ಬೋದು, ಹೊರ ರಾಜ್ಯ, ಹೊರ ದೇಶ, ಹೊರ ಜಿಲ್ಲೆ, ಬೇರೆ ಊರು, ಈ ರೀತಿಯಾಗಿ ಸ್ವಲ್ಪ ಹೊರಗಡೆ ಕೆಲಸ ಮಾಡುವಂತಹ ಸನ್ನಿವೇಶಗಳು ಇರುತ್ತೆ. ಅಲದಾಟ ಇರುತ್ತೆ, ತಿರುಗಾಟ ಇರುತ್ತೆ, ಪ್ರಯಾಣ ಇರುತ್ತೆ. ಜೊತೆಗೆ ಸ್ವಲ್ಪ ಹಳೆ ಸಾಲದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತಲ್ಲ, ಅದನ್ನ ಮರುಪಾವತಿ ಮಾಡುವಂತಹ ಸನ್ನಿವೇಶಗಳಿದೆ. ವಿವಿಧ ಮೂಲಗಳಿಂದ ನಿಮಗೆ ಧನ ಪ್ರಾಪ್ತಿ ಯೋಗ ಇದೆ. ಇದು ಬಹಳ ಒಳ್ಳೆ ವಿಚಾರ. ಯಾಕಂತಂದ್ರೆ ನಿಮಗೆ ಹಣದ ಅವಶ್ಯಕತೆ ಎಷ್ಟಿದೆ, ಪ್ರಾಬ್ಲಮ್ಸ್ಗಳು ಎಷ್ಟಿದ್ದಾವೆ, ಅದಕ್ಕೆ ತಕ್ಕುದಾಗಿರ್ತಕ್ಕಂತಹ ಹಣಕಾಸಿನ ಮೂಲವೂ ಕೂಡ ಚೆನ್ನಾಗಿದೆ. ಆದ್ರೆ ನೀವು ಕೆಲಸದ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು, ಮತ್ತೆ ಹೆಚ್ಚಿನ ಶ್ರಮವನ್ನ, ಸಮಯವನ್ನ ಕೊಟ್ರೆ ಇನ್ನೂ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತದ್ದು. ಜೊತೆಗೆ ಯಾವುದೋ ಒಂದು ಮೂಲದಿಂದ ನಿಮಗೆ ಧನ ಪ್ರಾಪ್ತಿ ಯೋಗ ನೀವಿರುವಂತ ಮಟ್ಟಕ್ಕೆ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಶತ್ರು ನಿಗ್ರಹ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಯಾರು ಕಾಂಪಿಟೇಷನ್ ಇದ್ದಾರೆ, ನಿಮ್ ಬಗ್ಗೆ ಯಾರಿಗೆ ಅಸಡ್ಡೆ ಇದೆ ಅಥವಾ ಜಲಸಿ ಇದೆ, ಯಾರಿಗೆ ನಿಮ್ ಬಗ್ಗೆ ಆಗ ಬರೋದಿಲ್ಲ, ಯಾರು ನಿಮಗೆ ಶತ್ರುತ್ವವನ್ನ ಸಾಧಿಸ್ತಾ ಇದ್ದಾರೆ, ಅವ್ರ ನಿಗ್ರಹ ಆಗುತ್ತೆ, ಅವ್ರು ಕಡಿಮೆ ಆಗ್ತಾರೆ. ನಿಮ್ಮ ಒಂದು ಗೆಲುವು ಜಾಸ್ತಿ ಆಗುತ್ತೆ, ನಿಮ್ಮ ವೇಗ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರನ್ನ ಸೈಲೆಂಟ್ ಮಾಡುವಂತಹ ಸನ್ನಿವೇಶಗಳಿದೆ. ಇದು ಕೂಡ ತುಂಬಾ ಬಿಗ್ಗೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ತುಂಬಾ ಸಕ್ಸಸ್ಫುಲ್. ಸ್ವಲ್ಪ ಮೆಂಟಲಿ ಸ್ವಲ್ಪ ಸಮಾಧಾನವನ್ನ ತೆಗೆದುಕೊಳ್ಳಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ಸಿಗುವಂತಹ ಸನ್ನಿವೇಶ ಇದು. ಇನ್ನು ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುವಂತದ್ದು. ಕುಟುಂಬದೊಂದಿಗೆ ಸಣ್ಣ ಪುಟ್ಟ ಪ್ರಯಾಣ, ಏನೋ ಒಂದು ಪ್ರವಾಸ ಮಾಡುವಂತಹದ್ದು, ಅದರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ತಂದುಕೊಳ್ಳುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ನೆಲೆಸೋ ರೀತಿಯಲ್ಲಿ
ನೀವು ಪ್ರಯತ್ನ ಪಟ್ರೆ ಇನ್ನೂ ಒಳ್ಳೆ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಉತ್ತಮವಾದಂತಹ ವಿಚಾರ. ಇನ್ನು ಬಹಳಷ್ಟು ವಿಚಾರಗಳ ಬಗ್ಗೆ ಅದ್ಭುತವಾದಂತಹ ಮಾಹಿತಿಗಳನ್ನ ನಾನು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂತ ಜನ್ಮ ಜಾತಕ ಫಲ ಇದಾಗಿರುತ್ತೆ. 80 ರಿಂದ 100 ಪುಟ ಇರತಕ್ಕಂಥದ್ದು. ಹಿಂದಕ್ಕೆ ಏನ್ ಮಾಡ್ತಿದ್ರು ಹಿರಿಯರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ಅವರಿಗೆ. ಈಗ ಯಾರಿಗಿದೆ ಸಮಯ? ಯಾರಿಗೂ ಸಮಯನೂ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಇದೆಲ್ಲ ಅನುಕೂಲ ಆಗೋದೇ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಸ್ವಲ್ಪ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೀವು ಪುರುಷರಾಗಿದ್ರೆ ಸ್ತ್ರೀಯರು, ನೀವು ಸ್ತ್ರೀಯರಾಗಿದ್ರೆ ಪುರುಷರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು, ಏನೋ ಒಂಥರ ಕಾಂಟ್ರವರ್ಸಿಗಳು ಅಥವಾ ಮನೆಯಲ್ಲಿ ಗೊಂದಲಗಳು ಈ ತರ ಇರ್ತವೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಸ್ವಲ್ಪ ನೂತನವಾಗಿರತಕ್ಕಂತ ವಸ್ತುಗಳನ್ನು ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಈ ವರ್ಷ ಏನಾದ್ರೂ ಒಂದು ನಾನು ಖರೀದಿ ಮಾಡಬೇಕು, ಈ ತಿಂಗಳಲ್ಲಿ ಏನಾದ್ರೂ ಒಂದು ಖರೀದಿ ಮಾಡಬೇಕು, ಅಥವಾ ನಾನು ಜನವರಿಯಲ್ಲಿ ಏನಾದ್ರೂ ಒಂದು ಹೊಸ ವರ್ಷದ ಒಂದು ಸಂದರ್ಭದಲ್ಲಿ, ಈ ಜನವರಿಯಲ್ಲಿ ಆರಂಭದಲ್ಲಿ ನಾನು ಏನನ್ನಾದ್ರೂ ಕೊಳ್ಳಬೇಕು ಅನ್ನುವಂತ ಪ್ರಿಪರೇಷನ್ ಇರುತ್ತೆ. ಇದು ಒಳ್ಳೆ ಬೆಳವಣಿಗೆ. ನಿಮ್ಮ ಹಣಕಾಸಿನ ವಿಚಾರಗಳನ್ನ ನೋಡಿಕೊಂಡು ನೀವು ಪ್ರಯತ್ನವನ್ನ ಮಾಡಿಕೊಳ್ಳಿ. ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಖರೀದಿ ಮಾಡಬಹುದು. ಆದ್ರೆ ಸ್ವಲ್ಪ ನಿಮ್ಮ ಹಣಕಾಸಿನ ಮೂಲವನ್ನು ನೋಡಿಕೊಂಡು ನೀವು ವ್ಯವಹರಿಸುವಂತದ್ದು ಬಹಳ ಒಳ್ಳೆಯದು. ಕುಟುಂಬದಲ್ಲಿ ಒಳ್ಳೆಯ ಒಂದು ಗೌರವ ಸ್ಥಾನವನ್ನು ಸಿಗುವಂತದ್ದು. ಕಿರಿಕಿರಿ ಎಷ್ಟಿದೆ ಅಷ್ಟೇ ಸಮಾಧಾನ ಕೂಡ ಇದೆ, ಗೌರವಿತ ಸ್ಥಾನಮಾನ ಇದೆ, ಮತ್ತು ಸಾರ್ವಜನಿಕ ವಲಯದಲ್ಲಿ ತುಂಬಾ ಚೆನ್ನಾಗಿ ಬೆರೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಏನಾಗುತ್ತೆ, ಮೈ ಮರೆತ್ರೇನೋ ಅಂತ ಅನ್ನುವಂತ ಫೀಲಿಂಗ್ ಬರುತ್ತೆ. ಹಾಗಾಗಿ ಈ ವಿಡಿಯೋ ನೋಡಿದ ಮೇಲೆ ನೀವು ಮೈ ಮರಿಬಾರ್ದು. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೆಚ್ಚಿನ ಸಮಯ ಕೊಟ್ಟು ಅದಕ್ಕೆ ಇನ್ನೂ ಹೆಚ್ಚಿನ ವೇಗವನ್ನು ಕೊಡುವಂತಹ ಪ್ರಯತ್ನವನ್ನ ನೀವು ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿರಾಸಕ್ತಿ ಇರುತ್ತೆ, ಓದಿನಲ್ಲಿ ಸ್ವಲ್ಪ ಅಸಡ್ಡೆ ಇರುತ್ತೆ. ಈ ಮೊಬೈಲ್ ಬಳಕೆ ಹೆಚ್ಚಾಗ್ಬೋದು, ಅಥವಾ ಈ ಟಿವಿ ನೋಡುವಂಥದ್ದು, ಅಥವಾ ಎಲ್ಲೋ ಪ್ರಯಾಣ ಮಾಡುವಂಥದ್ದು, ಅಥವಾ ಈ ಸ್ವಲ್ಪ ಸ್ಕೂಲ್ಗೆ ಸೂಟಿ ಮಾಡುವಂಥದ್ದು, ಈ ರೀತಿಯಾಗಿರುವಂತಹ ಸನ್ನಿವೇಶಗಳು ಇರ್ತವೆ. ಸ್ವಲ್ಪ ಈ ತಂದೆ ತಾಯಿಗಳು, ಧನುರಾಶಿಯ ಮಕ್ಕಳ ತಂದೆ ತಾಯಿಗಳು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಗಮನವನ್ನು ಹರಿಸಬೇಕಾಗುತ್ತೆ. ಪ್ರೇಮಿಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಈ ತಿಂಗಳ ಪ್ರಾರಂಭದಲ್ಲಿ, ಅಂತ್ಯದಲ್ಲಿ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಒಂದು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ
ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಅಂದ್ರೆ ಚಿಕ್ಕ ಪುಟ್ಟ ಈ ಕೆಮ್ಮು, ದಮ್ಮು, ನೆಗಡಿ ಈ ರೀತಿಯಾಗಿ ಏನಾದ್ರೂ ಒಂದಿತ್ತು ಅಂತಂದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡತಕ್ಕಂಥದ್ದು ಒಳ್ಳೆಯದು. ಹಳೆಯ ಸಾಲ ಸ್ವಲ್ಪ ಪ್ರಮಾಣದಲ್ಲಿ ಮರುಪಾವತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಜೊತೆಗೆ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಪೂರ್ಣಗೊಳ್ಳಬೇಕಾಗಿರ್ತಕ್ಕಂಥ ಕೆಲಸಗಳು ಇನ್ನೇನು ಮುಗದೇ ಹೋಯ್ತು ಅನ್ನೋಷ್ಟೊತ್ತಿಗೆ ಏನನ್ನಾದ್ರೂ ಸ್ವಲ್ಪ ಅಲ್ಲಿ ಅಡಚಣೆ ಬರ್ಬೋದು. ಹಾಗಾಗಿ ಸ್ವಲ್ಪ ತಲೆ ಓಡಿಸಿ ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಒಳ್ಳೇದು. ಸ್ವಲ್ಪ ಮನಸ್ಸು ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ದುರ್ಬಲ ಅಂತ ಅನಿಸ್ತದೆ, ಆ ತರ ಮಾಡ್ಕೊಳಿಕ್ ಹೋಗ್ಬೇಡಿ. ಸ್ವಲ್ಪ ಎನರ್ಜಿ ತಂದುಕೊಂಡು ನಿಮ್ಮನ್ನ ನೀವೇ ಚಾರ್ಜ್ ಆಗುವಂತ ಕೆಲಸವನ್ನ ಮಾಡಿ, ಅಧಿಕ ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟೇಷನರಿ, ಪುಸ್ತಕ, ಕಂಪ್ಯೂಟರ್ ವ್ಯಾಪಾರಿಗಳಿಗೆ ಬಹಳಷ್ಟು ಅನುಕೂಲಗಳು ಕಂಡು ಬರುವಂತದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚಿಂತೆ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಈ ಆಧ್ಯಾತ್ಮ ಅಥವಾ ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡತಕ್ಕಂಥದ್ದು, ಜೊತೆಗೆ ಕೌಟುಂಬಿಕ ಸುಖವನ್ನು ಅನುಭವಿಸ್ತಕ್ಕಂಥದ್ದು, ಮನಸ್ಸಿನ ಕಾರ್ಯಗಳು ನಿಧಾನವಾಗಿ ಆದ್ರೂ ಪರವಾಗಿಲ್ಲ ಅದನ್ನು ಪೂರ್ಣಗೊಳ್ಳುವಂತಹ ಒಂದು ಸನ್ನಿವೇಶ ನಿಮ್ಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಇದಾವೆ, ಅಲ್ಲಿ ಕೆಲವೊಂದು ಎಚ್ಚರಿಕೆಗಳಿದಾವೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಆ ಎಲ್ಲ ಒಳ್ಳೆ ಫಲಗಳು ನಿಮ್ಮದಾಗತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಇನ್ನು ಆ ಒಳ್ಳೆ ಫಲಗಳು ನಿಮಗೆ ಸಿಗಬೇಕು ಅಂತಂದ್ರೆ ದೈವ ಕೃಪೆ ಅನ್ನುವಂಥದ್ದು ಬೇಕೇ ಬೇಕು, ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಆ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ತಿಂಗಳಲ್ಲಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ನಾಗ ಆರಾಧನೆ ಮಾಡ್ತಕ್ಕಂಥದ್ದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳಷ್ಟು ನಿಮಗೆ ಅನುಕೂಲಕರವಾದಂತಹ ಫಲ ಅನ್ನುವಂಥದ್ದು ಸಿಗ್ತದೆ. ಜೊತೆಗೆ ದುರ್ಗಾದೇವಿಗೆ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಶಿವ ಸಹಸ್ರನಾಮ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ತುಂಬಾ ನೀವೇನು ಹೆಚ್ಚಿನ ಖರ್ಚು ಮಾಡಿ ಪೂಜೆ ಮಾಡುವಂಥದ್ದೇನಿಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.